ಅದೊಂದು ಸುಂದರ ಸಂಸಾರ. ಇಡೀ ಕುಟುಂಬ ಮನೆಯ ಆವರಣದಲ್ಲಿ ಮಾವಿನ ಹಣ್ಣು ಸವಿಯುತ್ತಾ ಹರಟೆ ಹೊಡೆಯುತ್ತಾ ಆರಾಮವಾಗಿ ಕಾಲ ಕಳೆಯುತ್ತಿತ್ತು. ಮಳೆ ಬಂತೆಂದು ಮನೆಯೊಳಗೆ ಹೊಕ್ಕಿದ್ದ ಕುಟುಂಬಕ್ಕೆ ಪುತ್ರನೇ ಮೃತ್ಯು ರೂಪದಲ್ಲಿ ಕಾಡಿದ್ದಾನೆ. ಕೇವಲ 18 ವರ್ಷದ ಹರಿಯದ ಮಗ ತಂದೆ ತಾಯಿ ಅಕ್ಕನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ತಂದೆ ಅಕ್ಕ ಸಾವನ್ನಪ್ಪಿದ್ದು, ತಾಯಿ ಮತ್ತು ಆರೋಪಿ ಪುತ್ರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಮಗನೇ ಮನೆಗೆ ಮಾರಿಯಾಗಿದ್ದು ಏಕೆ ಅಂತೀರಾ? ಇಲ್ಲಿದೆ ನೋಡಿ. ಆನ್ಲೈನ್ ಗೇಮ್ ಹುಚ್ಚು, ಪಾಲಕರನ್ನೇ ಕೊಂದ ಪಾಪಿ ಪುತ್ರ. ಮಾವಿನ ಹಣ್ಣು ತಿಂದು ಮಲಗಿದವರು ಸೇರಿದ್ದು ಮಸಣಕ್ಕೆ. ಅಕ್ಕ ತಂದೆಯ ಕುತ್ತಿಗೆ ಸೀಳಿ ತಾನು ಚಾಕು ಹಾಕಿಕೊಂಡ ಸೈಕೋ ಪುತ್ರ. ಈ ಫೋಟೋದಲ್ಲಿರೋ ಯುವಕನ ಹೆಸರು ಸಾಯಿ ನಾಯ್ಡು. ವಯಸ್ಸು ಇನ್ನು 18 ವರ್ಷ. ಆನ್ಲೈನ್ ಗೇಮ್ ಹುಚ್ಚಿಗೆ ಇಡೀ ಕುಟುಂಬವನ್ನೇ ಬಲಿ ಪಡೆದ ಸೈಕೋಪಾತ್. ಹೌದು, ಆನ್ಲೈನ್ ಗೇಮ್ ಆಡೋದನ್ನೇ ಜೀವನ ಮಾಡಿಕೊಂಡಿದ್ದ ಸಾಯಿ ನಾಯ್ಡು ಕ್ಷುಲ್ಲಕ ಕಾರಣಕ್ಕೆ ತನ್ನ ತಂದೆ ತಾಯಿ ಅಕ್ಕನ ಮೇಲೆ ಮೃಗದಂತೆ ಎರಗಿ ಚಾಕುವಿನಿಂದ ಕತ್ತು ಸೀಳಿ ಕೊಲೆ ಮಾಡಲು ಯತ್ನಿಸಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲರ ಮೇಲೆ ಹಲ್ಲೆ ನಡೆಸಿದ ಬಳಿಕ ತಾನೂ ಕತ್ತು ಸೀಳಿಕೊಂಡು ಸಾಯಲು ಪ್ರಯತ್ನಿಸಿದ್ದಾನೆ. ಘಟನೆಯಲ್ಲಿ ಅಕ್ಕ 20 ವರ್ಷದ ಪ್ರಗತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ. ಇನ್ನು 48 ವರ್ಷದ ತಂದೆ ವೆಂಕಣ್ಣ ನಾಯ್ಡು ಚಿಕಿತ್ಸೆ ಫಲಕಾರಿಯಾಗದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ತಾಯಿ ಸೌಜನ್ಯ ಪರಿಸ್ಥಿತಿಯು ಗಂಭೀರವಾಗಿದ್ದು, ಆರೋಪಿ ಸಾಯಿ ನಾಯ್ಡು ಕೂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಇಂತಹ ಮನಕಲಕುವ ಘಟನೆ ನಡೆದಿರುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯ ಗ್ರಾಮದಲ್ಲಿ. ರಾತ್ರಿ ಇಡೀ ಕುಟುಂಬ ಮನೆಯ ಅಂಗಳದಲ್ಲಿ ಕುಳಿತು ಮಾವಿನ ಹಣ್ಣು ಸವಿಯುತ್ತಾ ಹರಟೆ ಹೊಡೆಯುತ್ತಿದ್ದರು. ಮಳೆ ಬಂತೆಂದು ಎಲ್ಲರೂ ಮನೆಯೊಳಗೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತಿಗೆ ಆನ್ಲೈನ್ ಗೇಮ್ ವಿಚಾರಕ್ಕೆ ಗಲಾಟೆ ನಡೆದಿದೆ. ಅಲ್ಲಿ ಶುರುವಾದ ಮೃತ್ಯುವಿನ ಅಟ್ಟಹಾಸ ಇಬ್ಬರನ್ನ ಬಲಿ ಪಡೆದಿದೆ. ಗಂಗಾವತಿ ಗ್ರಾಮೀಣ ಠಾಣೆ ಲಿಮಿಟ್ಸ್ ಅಯೋಧ್ಯ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಪ್ರಯುಕ್ತ ಅದರಲ್ಲಿ ಒಂದೇ ಕುಟುಂಬದವರು ಇಬ್ಬರು, ವೆಂಕಟ್ ನಾಯ್ಡು ಅಂಥೇಳಿ ಇವರು ಶ್ರೀ ವಿದ್ಯಾನಿಕೇತನ ಸ್ಕೂಲಲ್ಲಿ ಇವರು ಫುಡ್ ಸೂಪರ್ವೈಸರ್ ಮತ್ತು ಫುಡ್ ಗ್ರಾಸರಿ ಸಪ್ಲೈ ಮಾಡೋರು. ಸೊ ಅವರು ಮತ್ತು ಅವ್ರ ಮಗಳು ಪ್ರಗತಿ ಅಂಥೇಳಿ 19 ವರ್ಷ, ಅವರು ಕಾಲೇಜ್ ಸ್ಟೂಡೆಂಟು. ಇವರಿಬ್ಬರದು ಡೆತ್ ರಿಪೋರ್ಟ್ ಆಗಿದೆ. ಅವ್ರ ಜೊತೆ ಇಬ್ಬರು, ಇವ್ರ ಹೆಂಡತಿ ಸೌಜನ್ಯ ಮತ್ತು ಇವರು ಮಗ, ಈ ಬೇಸಿಕಲಿ ಒಂದು ಏಜ್ ಮತ್ತು ಅದೆಲ್ಲ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಅವರು ಇಂಜುರಿ ಆಗಿದ್ದಾರೆ. ಇನಿಷಿಯಲಿ ನಾವು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಇವರು ನಿನ್ನೆ ದಿನ ಸುಮಾರು 7 ಗಂಟೆಗೆ ಫ್ರೂಟ್ಸ್ ಎಲ್ಲ ತಿಂದುಬಿಟ್ಟು ಅವರು ಎಂಟೈರ್ ಕುಟುಂಬದವರು, ಈ ಕುಟುಂಬದಲ್ಲಿ ಇವರು ವೆಂಕಟ ನಾಯ್ಡು ಅವರು ಹೆಂಡತಿ ಮಕ್ಕಳು ಇಬ್ಬರು, ಅವ್ರ ಜೊತೆ ಅವ್ರ ತಂದೆ ತಾಯಿ ತಾತಾರಾವ್ ಅಂಥೇಳಿ ಅವ್ರ ತಂದೆ, ಅವರು ಮತ್ತು ತಂದೆ ತಾಯಿ ಅವರಿಬ್ಬರು 6 ಜನ ಕೂಡಿ ಫ್ರೂಟ್ಸ್ ಸುಮಾರು 7 ಗಂಟೆ ಸುಮಾರಿಗೆ ಹಣ್ಣನ್ನು ತಿಂದು ಅರೌಂಡ್ 9 ಗಂಟೆಗೆ ಊಟ ಮಾಡಿ ಇವ್ರು 4 ಜನ ವೆಂಕಟ್ ನಾಯ್ಡು ಮತ್ತು ಅವ್ರ ಫ್ಯಾಮ್ಲಿ ಸೌಜನ್ಯ ಮತ್ತು ಮಕ್ಕಳು ಒಂದು ರೂಮಲ್ಲಿ, ಮತ್ತು ಇವರು ತಂದೆ ತಾಯಿಯವರು ಇನ್ನೊಂದು ರೂಮಲ್ಲಿ ಮಲ್ಕೊಂಡಾಗ ಸುಮಾರು 10:30 ಸುಮಾರಿಗೆ ತುಂಬ ಲೌಡಾಗಿ ಮನೆಯಲ್ಲಿ ಗಲಾಟೆ ಆಗ್ತಾ ಇರೋದು ನಾಯ್ಸ್ ಕೇಳಿಬಿಟ್ಟು ಇವರು ತಾತಾರಾವ್ ಅವರು ಬಾಗಿಲು ತೆಗಿಯೋಕ್ಕೆ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಆಗದೆ ಸಮಯದಲ್ಲಿ ಪಕ್ಕದ ಮನೆಯವ್ರಿಗೆ ಹೆಲ್ಪ್ ತೊಗೊಂಡು ಒಂದು ರಾಡ್ ತೊಗೊಂಡು ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಹೋಗಿ ನೋಡಿದಾಗ 4 ಜನಕ್ಕೆ ಇಂಜುರೀಸೇ ಆಗಿರುತ್ತೆ. ಹೆಡ್ ಆ್ಯಂಡ್ ನೆಕ್ ಇಂಜುರಿ ಆಗಿರುತ್ತೆ. ಅದರಲ್ಲಿ ಸೌಜನ್ಯ, ವೆಂಕಟ್ ನಾಯ್ಡು ಮತ್ತು ಪ್ರಗತಿಯವರಿಗೆ ತುಂಬ ಸೀರಿಯಸ್ ಇಂಜುರಿ ಆಗಿರುತ್ತೆ. ನೆಕ್ಸ್ಟು ಅವರು ಮಗನಿಗೆ ತುಂಬ ಮೈನರ್ ಇಂಜುರೀಸ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇಮಿಡಿಯೇಟಾಗಿ ಇವರಿಗೆ ಪ್ರಿಲಿಮಿನರಿಯಾಗಿ ಗಂಗಾವತಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾಗ ಪ್ರಗತಿ ಅನ್ನೋರ್ದು ಡೆತ್ ಆಗಿರುತ್ತೆ. ಅದು ನಂತರ ಅವ್ರ ಹೈಯರ್ ಸೆಂಟರ್ ಬಳ್ಳಾರಿ ಟ್ರಾಮಾ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ವೆಂಕಟ ನಾಯ್ಡು ಅನ್ನೋರ್ದು ಅರ್ಲಿ ಮಾರ್ನಿಂಗ್ ಡೆತ್ ಆಗಿರುತ್ತೆ. ಸೊ ಈ ಪ್ರಯುಕ್ತ
ಇನಿಷಿಯಲಿ ಇಂಜೂರ್ಡ್ಗೆ ಕೇಳಿದಾಗ ಇವರು 4 ಜನ ಮಲ್ಕೊಂಡಾಗ ಅವು ಸಡನ್ನಾಗಿ ಲೈಟ್ ಆಫ್ ಮಾಡಿಬಿಟ್ಟು ಒಬ್ಬರು ಒನ್ ಆಫ್ ದಿ ಸಸ್ಪೆಕ್ಟ್ ಫ್ಯಾಮಿಲಿ ಮೆಂಬರು ಅವರು ನೈಫಿಂದ ತೊಗೊಂಡು ಇಂಜೂರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಸೊ ಆ ಪ್ರಯುಕ್ತ ಇವರು ತಾತಾರಾವ್ ಅವರು ತಂದೆಯವರು ಕೊಟ್ಟಂಥ ಪ್ರಕರಣ ಮೇರೆಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವರಿಗೆ ನಾವು ಇಮಿಡಿಯೇಟಾಗಿ ನಾನು ಮತ್ತು ಸೊಕೋಟು ಇನ್ನೂ ಎಲ್ಲ ವಿಸಿಟ್ ಮಾಡಿ ರಾತ್ರಿ ಹೊತ್ತಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಎವಿಡೆನ್ಸರಿ ವ್ಯಾಲ್ಯೂಸ್ ಏನಿದೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಮಾನ್ಯ ಐ ಜಿ ಸಾಹೇಬರು, ರೇಂಜ್ ಐ ಜಿ ಸಾಹೇಬರು ಬಳ್ಳಾರಿ ಟ್ರಾಮಾ ಕೇರ್ ಸೆಂಟ್ರಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ವಿಕ್ಟಿಮ್ಸಿಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಸದ್ಯ ಸೌಜನ್ಯ ಮತ್ತು ಅವರು ಮಗ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮಗನಿಗೆ ಮೈನರ್ ಇಂಜುರಿ ಇದೆ. ಅವರು ತಂದೆ ಕೊಟ್ಟಂತಹ FIRನಲ್ಲಿ ಸಸ್ಪೆಕ್ಟು ಅವರು ಮಗನ ಮೇಲೆ ಸಸ್ಪೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ FIR ದಾಖಲಿಸ್ಕೊಂಡು ಮುಂದಿಂದು ನಾವು ಪ್ರಕರಣವನ್ನು ತನಿಖೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಆನ್ಲೈನ್ ಗೇಮ್ ವಿಚಾರಕ್ಕೆ ಶುರುವಾದ ಗಲಾಟೆಯಲ್ಲಿ ಆ ನರಹಂತಕ ಸಾಯಿ ನಾಯ್ಡು ಮೊದಲು ಟಾರ್ಗೆಟ್ ಮಾಡಿದ್ದೇ ತನ್ನ ಸ್ವಂತ ಅಕ್ಕನನ್ನ. ಚಾಕುವಿನಿಂದ ಅಕ್ಕನ ಕುತ್ತಿಗೆ ಸೀಳಿ ಮಂಚದ ಮೇಲೆಯೇ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ. ಮಗಳ ಚೀರಾಟ ಕೇಳಿ ತಡೆಯಲು ಬಂದ ತಂದೆ ಮೇಲೂ ಚಾಕುವಿನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ. ಇಷ್ಟಕ್ಕೆ ನಿಲ್ಲದ ಅವನ ಕ್ರೌರ್ಯ ತಾಯಿ ಸೌಜನ್ಯ ಮೇಲೂ ನಡೆದಿದೆ. ತಾಯಿಗೂ ತೀವ್ರವಾಗಿ ಇರಿಯಲಾಗಿದ್ದು ಸದ್ಯ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ICUನಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇತ್ತ ಎಲ್ಲರ ಮೇಲೂ ಚಾಕುವಿನಿಂದ ಹಲ್ಲೆ ಮಾಡಿದ ಸಾಯಿ ನಾಯ್ಡು ಕೊನೆಗೆ ತಾನೂ ಚಾಕುವಿನಿಂದ ಇರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಘಟನೆಯ ವೇಳೆ ರೂಮಿನ ಒಳಗಿನಿಂದ ತಂದೆ ವೆಂಕಟ ನಾಯ್ಡು ತೆಲುಗಿನಲ್ಲಿ ಸಾಯಿ ತಲುವುತ್ತೀರಾ ಅಂದ್ರೆ ಸಾಯಿ ಬಾಗಿಲು ತೆಗಿ ಅಂತ ಪ್ರಾಣ ಭಿಕ್ಷೆ ಬೇಡುತ್ತಾ ಚೀರಾಡಿದ್ದಾರೆ. ಈ ಧ್ವನಿ ಕೇಳಿ ಓಡಿ ಬಂದ ವೃದ್ಧ ತಾತರಾವ್ ಹಾಗೂ ಪಕ್ಕದ ಮನೆಯ ಪ್ರಭಾಕರ್ ಎಂಬುವರು ಹಾರೆಯಿಂದ ಬಾಗಿಲು ಮುರಿದು ಒಳನುಗ್ಗಿದ್ದಾರೆ. ಆಗ ಅಲ್ಲಿ ಕಂಡ ದೃಶ್ಯ ಇಡೀ ನರಕವನ್ನೇ ಕಣ್ಣೆದುರು ತಂದಿಟ್ಟಿತ್ತು. ಅಕ್ಕ ಮತ್ತು ತಂದೆಯನ್ನ ಮುಗಿಸಿದ ಪಾಪಿ ಸಾಯಿ ತಾನೂ ಕೂಡ ಕುತ್ತಿಗೆ ಕೊಯ್ದುಕೊಂಡು ನೆಲದ ಮೇಲೆ ಒದ್ದಾಡುತ್ತಿದ್ದ. ಸದ್ಯ ಕಟುಕ ಮಗನಿಗೂ ಬಳ್ಳಾರಿ ಆಸ್ಪತ್ರೆಯಲ್ಲಿ ಪೊಲೀಸ್ ಕಾವಲಿನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ವೆಂಕಟ ನಾಯ್ಡು, ಸೌಜನ್ಯ, ಪ್ರಗತಿ, ಸಾಯಿ ಊಟ ಮಾಡಿ ಮಲ್ಕೊಂಡಿದ್ರಂತ ಇವರು ನಮ್ಮ ದೊಡ್ಡಬರು ನಮ್ಗೆ ಫೋನ್ ಬಂದೈತೆ ಒಂದು 11 ಗಂಟೆಗೆ ಹಿಂಗೆ ಸುಮಾರು. ಇಲ್ಲ ಇವ್ರಿಗೆ ಏನೋ ಪ್ರಾಬ್ಲಮ್ ಆಗೈತಿ, ಏನೇನೋ ಚಾಕಿಂಗ್ ಮಾಡ್ಕೊಂಬಿಟ್ಟಾರಂದರೆ ಏನು ಕಲಹ ಆಗಿಲ್ಲ ಏನೇನು ಇರ್ತೇನೆ ಅಂತಂತಂದು ಆದರೆ ಅಂಥದ್ದು ಯಾವತ್ತೂ ನಾವು ನೋಡಿಲ್ಲ. ಅವ್ರು ಆ ಜೀವನದಲ್ಲಿ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ಇದು ಈ ಥರದ್ದು ಏನಿಲ್ಲ. ಒಂದೇ ಸಲ ಹಿಂಗೆ ಹೇಳ್ಬಿಟ್ಟು ತನ್ನಾಗಿಟ್ಟು ಇಲ್ಲಿಗೆ ಬಂದು ನೋಡಿದ್ರೆ ಹುಡುಗಿ ಡೆತ್ ಆಗಿಬಿಟ್ಟಿದ್ದಾಳೆ. ಒಂದು 3 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಏನೋ ಫಸ್ಟ್ ಏಡ್ ಏನಿದೆ ಮಾಡಿಸಿ ಮುಡುಕಿದ್ದವ್ರನ್ನ ಬಳ್ಳಾರಿ ಕಳಿಸಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಇದ್ದಾರೆ. ಇನ್ನೂ ಏನು ಅನ್ನೋದು ನಮಗೆ ಏನು ಗೊತ್ತಿಲ್ಲ. ಚಾಕು ಹಾಕ್ಯಾರ ಅಥವಾ ಏನು? ಚಾಕು ಹಾಕಂದ್ರೆ ಅದು ಯಾವ ಥರ ಯಾರು ಹಾಕ್ಯಾರ ಅನ್ನೋದು ಗೊತ್ತಿಲ್ಲ. ಅವ್ರವರು ಹಾಕಂದಾರ ಅನ್ನೋದು ಗೊತ್ತಿಲ್ಲ. ಈಗ ಸಾಯಿನ ಹಾಕ್ಯಾರ ಅಲ್ಲ, ಅದು ಅನುಮಾನ ಇದೆ. ಈಗ ಆ ಥರ ಇದಾಗಿದೆ ಅಂತ ಈ ಒಳಗೆ ಯಾರು ಬಾಗ್ಲಾಕಂದ್ರೆ ಕಲಾಕಂದ್ರೆ ಹೊರಗಲಿಂದ ಹೊಡೆದು ಆರಿಲಿಂದ ಹೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಎಷ್ಟು ಜನ ಇರ್ತೀರ ಸರ್? 4 ಮಂದಿನೇ. ಅವ್ರ ಅಪ್ಪ ಅಮ್ಮ ಆ ಕಡೆ ಸೈಡ್ ಇರ್ತಾರೆ. ಹ್ಞೂ ಸರ್. ಏನು ಇವ್ರು ಮನೆಗೆ ಏನು ಕೆಲಸ ಮಾಡ್ತಿದ್ರು ಸರ್? ಅವರು ವಿದ್ಯಾನಿಕೇತನದಲ್ಲಿ ಕೂತ್ಕೊಂಡಿದ್ದಾರೆ, ಅಡುಗೆ ಬಟ್ಟೆ ಇದೆ. ಸ್ಟೇಷನರಿ ಎಲ್ಲ ಸಪ್ಲೈ ಮಾಡ್ತಿದ್ರು ಸರ್? ಸ್ಟೇಷನರಿನ ಇಲ್ಲ, ಅಲ್ಲಿ ಕುಕಿಂಗ್ ಅಡುಗೆ ಬಟ್ಟೆ ಕೆಲಸ ಮಾಡಿ. ಈ ಹುಡುಗ ಏನು ಮಾಡ್ತಿದ್ರು? ಕಾಲೇಜ್ ಸೆಕೆಂಡ್ PUC. ಆನ್ಲೈನ್ ಗೇಮ್ನಾಗಿದ್ದ ಇಲ್ಲ, ನಮಗೆ ತಿಳಿದ ಮಟ್ಟಿಗೆ ನಾನು ಅವನ್ನ ಆನ್ಲೈನ್ ಗೇಮ್ನಲ್ಲಿ ಅಷ್ಟೆಲ್ಲ ನೋಡಿಲ್ಲ. ಮೊಬೈಲ್ ಜಾಸ್ತಿ ಇರ್ತಿದ್ದ ಅಂತ? ಇಲ್ಲ, ಅಷ್ಟೇನಿಲ್ಲ. ಚೆನ್ನಾಗಿ ಓದ್ತಾನ. ಈಗ ಅದೇನನ್ನ ಅವ್ನು ಮಾನಸಿಕ ಆಗೈತಂದ್ರೆ ಅಕಸ್ಮಾತ್ ಅವಾಗೆ ಆಗಿರ್ಬೇಕಿದೆ. ನಾನು ಹಿಂದೆ ಮುಂದಂತೂ ನೋಡಿಲ್ಲ. ಹಂಗಿದ್ರೆ ಏನೋ ಆಗಿರ್ಬೋದು ಸರ್. ಮತ್ತು ನಮ್ಮ ಕರ್ಮ ಇರ್ಬೋದು, ಅವ್ರದ್ದು ಏನು ಮಾಡೋಕ್ಕಾಗತ್ತೆ. ಈಗ ಅದರಲ್ಲಿ ಈಗ 4 ಮಂದಿನ ಇದ್ದಾರೆ. ಒಳಗೆ ಹೋಗಿದ್ರೆ ಒಳಗೆ ಹೋಗಿ ಯಾವನನ್ನು ಹೊಡೆದಾನಂದರೆ ನಿಮಗೆ 5 ನಿಮಿಷದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ಬಿಡ್ತಾರೆ ಈ ಥರ ಆಗಿದೆ ನಿಮಗೆ ಅಂತೇಳಿ. ಇದು ಒಳಗಿದೆಯಲ್ಲ, ಈಗ ನಮಗೆ ಇದಾಗ್ತಾ ಇಲ್ಲ. ಅದು ಆ ಹುಡುಗ ಏನು ಸೈಕೋ ಆಗ್ಯಾನಪ್ಪ ಅಂತಂದ್ರೆ ಅವಾಗ ಆಗ್ಯಾನಂತಂದರೆ ಅದನ್ನ ನಂಬಲೇಬೇಕು. ಮತ್ತೆ ಈಗ ನಮ್ಗೆ ಯಾವತ್ತೂ ಕಂಡಿಲ್ಲ ಹಂಗೆ ಅವನೇನೋ ಸಿಟ್ಲೇ ಇರೋದು. ಸೈಕೋ ಅಂದ್ರೆ ಒಂಥರ ಯಾವುದೋ ಒಂದು ಬಿಹೇವ್ ಕಾಣುತ್ತಲ್ಲ, ನಮ್ಗೆ ಯಾವತ್ತೂ ಕಂಡಿಲ್ಲ. ಈಗ ಮೊಬೈಲ್ ಅಡಿಕ್ಟ್ ಆದ್ರೆ ಅದ್ರ ಬಿಹೇವ್ ಅಷ್ಟು ಮೊಬೈಲ್ ಅಡಿಕ್ಟ್ ಏನಿಲ್ಲ. ಶಾಲೆಗೆ ಹೋಗ್ತಾನೆ ಬರ್ತಾನೆ, ಅವತ್ತು ಟೈಮಿಂಗ್ ಐತಿ. ನೋಡ್ಬೇಕು ಸರ್. ಮತ್ತು ನಮ್ಮ ಜೊತೆ ಡಿಪಾರ್ಟ್ಮೆಂಟ್ನವರೆಲ್ಲ ಈಗ ಎಂಕ್ವೈರಿ ಶುರು ಮಾಡ್ತಾರೆ.
ವೀಕ್ಷಕರೇ, ಕೇವಲ ಒಂದು ಕ್ಷಣದ ಕೋಪ, ಒಂದು ಮೊಬೈಲ್ ಗೇಮ್ನ ವ್ಯಸನ ಇವತ್ತು ಒಂದು ಸುಂದರ ಸಂಸಾರವನ್ನೇ ಸ್ಮಶಾನವಾಗಿಸಿದೆ. ಈ ಘಟನೆ ಇಡೀ ಸಮಾಜಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಆನ್ಲೈನ್ ಗೇಮ್ಗಳಲ್ಲಿ ಕೊಲ್ಲುವುದು, ಕತ್ತರಿಸುವುದು ಸುಲಭ. ಅದನ್ನೇ ದಿನವಿಡೀ ನೋಡುವ ಯುವಕರಿಗೆ ವಾಸ್ತವ ಜೀವನದಲ್ಲೂ ರಕ್ತ ಹರಿಸುವುದು ದೊಡ್ಡ ವಿಚಾರ ಅನಿಸದೇ ಹೋಗುವ ಮಾನಸಿಕ ಕಾಯಿಲೆ ಅಂದರೆ ಗೇಮಿಂಗ್ ಡಿಸಾರ್ಡರ್ ಕಾಡುತ್ತಿದೆ. ಹೀಗಾಗಿ ಮನೆಯಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮುನ್ನ ಎಚ್ಚರಿಕೆ ಇರಲಿ. ನಿಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನು ಮಾಡ್ತಿದ್ದಾರೆ? ಗೇಮ್ನಲ್ಲಿ ಸೋತಾಗ ವಿಪರೀತ ಸಿಟ್ಟು ಮಾಡ್ತಿದ್ದಾರಾ? ಏಕಾಂತ ಬಯಸ್ತಿದ್ದಾರಾ? ತಕ್ಷಣ ಗಮನಿಸಿ. ಅವರನ್ನ ಮೊಬೈಲ್ ಲೋಕದಿಂದ ಹೊರತನ್ನಿ. ಗೇಮ್ಗಳಲ್ಲಿ ಪ್ರಾಣ ಹೋದ್ರೆ ರೀಸ್ಟಾರ್ಟ್ ಮಾಡಬಹುದು, ಆದರೆ ರಿಯಲ್ ಲೈಫ್ನಲ್ಲಿ ಕಳೆದುಕೊಂಡ ಜೀವ ಮತ್ತು ಸಂಬಂಧಗಳು ಯಾವತ್ತೂ ಮರಳಿ ಬರೋದಿಲ್ಲ ಅನ್ನೋದನ್ನ ಇಂದಿನ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಳಬೇಕಿದೆ. ಇನ್ನಾದರೂ ಪೋಷಕರು ಮತ್ತು ಯುವ ಜನತೆ ಎಚ್ಚೆತ್ತುಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಸಿಡಿ ಚನ್ನಕೇಶ್ವ, ಒನ್ ಕನ್ನಡ ನ್ಯೂಸ್, ಬಳ್ಳಾರಿ.